ಹಾಯ್ ಗೈಸ್, ವೆಲ್ಕಮ್ ಟು ದ ಮಿಸ್ಟರ್ ಬ್ಲೆಂಡ್ ಚಾನಲ್. ನಾವು ಇವಾಗ ಮಾಡೋಕೊಂಡಿರೋ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಅಲ್ಲ, ಇದೊಂದು ಪ್ರಾಜೆಕ್ಟ್ ವರ್ಕ್. ಇದೇನಂದರೆ ಪೆರಿಸ್ಕೋಪ್ ಅಂತೇಳಿ. ಪೆರಿಸ್ಕೋಪ್ ಅಂದರೆ ಇವಾಗ ಏನಾಗುತ್ತೆ ಅಂದರೆ, ಇದನ್ನು ಮುಂಚೆ ಎಲ್ಲ ಹಳೆ ಕಾಲದಾಗನಕ್ಕೆ ಮುಂಚೆ ಎಲ್ಲ ಟೆಕ್ನಾಲಜಿ ಬರೋಕ್ಕಿಂತ ಮುಂಚೆ, ಕ್ಯಾಮ್ರಾ ಟೆಕ್ನಾಲಜಿ ಬರೋಕ್ಕಿಂತ ಮುಂಚೆ ಇವಾಗ ಸಬ್ಮೇರಿನು ಅಂದರೆ ಸಮುದ್ರ ಒಳಗಡೆ ಇರುತ್ತಲ್ಲ, ಅದು ಸಬ್ಮೇರಿನು ಮತ್ತು ಯುದ್ಧ ಟ್ಯಾಂಕ್ಗಳು. ಮತ್ತು ಏನಾಗುತ್ತೆ ಅಂದರೆ ನಾವು ಯಾರಿಗೆ ನಮ್ಮ ಎದುರುಗಡೆ ಆಪೋಸಿಟ್ ಮನುಷ್ಯನಿಗೆ ಕಾಣದಂಗೆ ಹಿಡನ್ನಾಗಿ ಅಂದರೆ ಗೋಪ್ಯವಾಗಿ ಕುತ್ಕೊಂಡು ವೀಕ್ಷಣೆ ಮಾಡುವಂಥ ಒಂದು ಯಂತ್ರವಾಗಿತ್ತು. ಅದನ್ನು ಯಾವ ಥರ ಮಾಡೋದು ಏನಂತೇಳಿ, ಅದರಿಂದ ಮಾಡಬೇಕು, ಯಾವ ಥರ ಮಾಡಿದರೆ ಅದು ಹೆಂಗೆ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನೋಡಿರ್ಬೋದು ಫ್ರೆಂಡ್ಸ್, ನಿಮಗೆ ಹೇಳಿದ್ನಲ್ಲ ಈಗ ಪೆರಿಸ್ಕೋಪ್ ಮಾಡೋಕ್ಕಂತ ಹೇಳ್ಬಿಟ್ಟು. ಪೆರಿಸ್ಕೋಪ್ ಮಾಡಲು ನಮ್ಗೆ ಏನೇನು ಬೇಕಾಗುತ್ತೆ, ಒಂದು ಕಾರ್ಬೋರ್ಡ್ ಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿರುವ ಒಂದು ಕಾರ್ಬೋರ್ಡನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನೇ ಮಾಡೋಣ, ಮೆಜರ್ಮೆಂಟ್ ಪ್ರಕಾರ ಮಾಡಬೇಕು. ಅದನ್ನ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಬಿಟ್ಟು ಸಿಗ್ತೀನಿ. ಇವಾಗ ಏನು ಮಾಡೋದು, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊತೀನಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ 3 ಇಂಚು, ಇಲ್ಲಿಂದ ಟೋಟಲಾಗಿ 8 ಇಂಚ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ತೋರಿಸಿದ್ನಲ್ಲ, ಇವಾಗ ಏನು ಮಾಡಿದ್ದೇನೆ ಅಂದರೆ 3 ಇದಕ್ಕೆಲ್ಲ ಬೇಕಾಗುವಂಥ ಇದನ್ನು ಕಟ್ ಮಾಡ್ಕೊಂಡಾಗಿದೆ. ಇದು ಜಡ್ ಟೈಪಲ್ಲಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಇವು 2 ಪೀಸ್ ಬೇಕು ಇಲ್ಲಿಗೆ ಹಚ್ಕೊಳ್ಳೋಕ್ಕೆ, ಮತ್ತು ಇವು ಎಲ್ಲಿಗೆ ಅಂದರೆ ಇಲ್ಲಿ ಬರುತ್ತೆ, ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಕಟ್ಟಿಂಗ್ ಪೀಸು. ಓಕೆನಾ, ಇವಾಗ ಇದನ್ನ ಅಟ್ಯಾಚ್ ಮಾಡೋಣ. ಇವಾಗ ಏನು ಮಾಡ್ಬೋದು, ಇದನ್ನ ಫೆವಿಕೋಲ್ ಹಾಕಿ ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್. ಫೆವಿಕೋಲು ಗಮ್ಮು ಹಚ್ಚಿ ಅಟ್ಯಾಚ್ ಮಾಡ್ಬೋದು. ಆದರೆ ನಾ ಏನು ಮಾಡ್ತೀನಿ ಅಂದರೆ ಫೆವಿಕಿಕ್ ಹಾಕಿ, ಅಂದರೆ ಬೇಗನೆ ಅಂಟುಕೊಳ್ಳುತ್ತೆ, ಟೈಮ್ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಫೆವಿಕಿಕ್ ಹಚ್ಚಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಓಕೆ, ಇವಾಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಏನು ಮಾಡೋದು ಅಂದರೆ, ನಮ್ಮಲ್ಲಿ ಮನೆಯಲ್ಲಿ ಸಿಗುವಂಥ ಮಿರರನ್ನೇ ಬಳಸ್ಕೊಂಡಿದ್ದೀನಿ. ಇದಕ್ಕೆ ಏನಾಗುತ್ತೆ, ಸರಳ ಬಿಂಬ ಮಿರರ್ಗಳನ್ನು ಬಳಸ್ಕೋಬೇಕಾಗುತ್ತೆ. ಇದನ್ನೇನು ಮಾಡ್ಬೇಕಂದ್ರೆ 45 ಡಿಗ್ರಿಯಲ್ಲಿ, ಅಂದರೆ ಇವಾಗ ಈ ಮೂಲೆಯಲ್ಲಿ ಇರುತ್ತಲ್ಲ, ಇದೇನಾಗಿರುತ್ತೆ 60 ಡಿಗ್ರಿಯಲ್ಲಿ, ಅಂದರೆ ಇದು ಶೇಪ್ ಬಂದುಬಿಟ್ಟು 60 ಡಿಗ್ರಿಯಲ್ಲಿ ಇರುತ್ತೆ. ಇವಾಗ ಇದಕ್ಕೆ ಆಪೋಸಿಟಾಗಿ ಇದಕ್ಕೆ 45 ಡಿಗ್ರಿಯಲ್ಲಿ ಮಿರರನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಏನು ಮಾಡ್ತೀನಿ ಅಂದರೆ, ಇದನ್ನ 45 ಡಿಗ್ರಿಗೆ ಸೆಟ್ ಮಾಡಿಬಿಟ್ಟು ನೋಡ್ತೀನಿ ಫ್ರೆಂಡ್ಸ್. ಓಕೆ, ಇದನ್ನು ಈ ಕಡೆ ಇವಾಗ ನೋಡ್ಬೋದು ಫ್ರೆಂಡ್ಸ್, ಇದನ್ನ ಏನು ಮಾಡಿದ್ದೀನಿ 45 ಡಿಗ್ರಿಲಿ ಅಡ್ಜಸ್ಟ್ ಮಾಡಾಗಿದೆ. ಇದೇ ಥರ ಇದನ್ನು ಇಲ್ಲಿಗೆ ನೋಡಿದರೆ 45 ಡಿಗ್ರಿಲಿ ಬರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಫುಲ್ ಪ್ಯಾಕ್ ಮಾಡಿಬಿಟ್ಟು ಯಾವ ಥರ ಕಾಣುತ್ತೆ ಇಲ್ಲ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಪ್ಯಾಕ್ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಹೆಂಗೆ ವರ್ಕ್ ಆಗ್ತಿದೆ ಅಂತೇಳಿ. ಓಕೆನಾ, ಈ ಥರ ಎಲ್ಲ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೇಮ್ ಏನಾಗುತ್ತೆ, ಆಬ್ಜೆಕ್ಟ್ ಇಕ್ಕಿರೋದು ಎಲ್ಲ ತೋರಿಸೋದಕ್ಕಾಗುತ್ತೆ ಫ್ರೆಂಡ್ಸ್. ಅದೆಲ್ಲ ಪೆರಿಸ್ಕೋಪ್ ಬಂದುಬಿಟ್ಟು ಇವಾಗ ಏನು ಮಾಡೋಣ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಏನು ಮಾಡಿ ಅಂದರೆ ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾನು ಬೆರಳು ಕಾಣ್ತಿದ್ದಾವೆ, ಅದರಲ್ಲಿ ಕಾಣ್ತಿದ್ದೆ ಫ್ರೆಂಡ್ಸ್. ಈಗ ನೋಡಿ ಯಾವ ಥರ ಕಾಣ್ತಿದೆ ಅಂತ ಬೆರಳು, ಮತ್ತು ಇಲ್ಲಿ ನೈಫ್ ಅಂದರೆ ಕಟಿಂಗ್ ನೈಫ್ ಅಂತ. ಇವಾಗ ಇದು ಇಲ್ಲಿರೋದು ಇಲ್ಲೇ, ಅದು ತೋರಿಸ್ತಿದ್ದೀರಿ ಇಲ್ಲಿ ಫ್ರೆಂಡ್ಸ್. ಇದೇನಾಗುತ್ತೆ, ಇಲ್ಲಿಂದ ಏನಾಗಿರುತ್ತೆ 45 ಡಿಗ್ರಿ ಇರುವ ಮಿರರಲ್ಲಿ 90 ಡಿಗ್ರಿಯಲ್ಲಿ ಏನಾಗುತ್ತೆ, ಬೆಳಕಿನ ಕಿರಣಗಳು ಬರ್ತವೆ. ಇಲ್ಲಿಂದ ಏನಾಗುತ್ತೆ, ಇಲ್ಲಿವರೆಗೂ 90 ಡಿಗ್ರಿಯಲ್ಲಿ ಪಾಸಾಗಿ ಆಮೇಲೆ ಅಬ್ಜೆಕ್ಟಾಗಿ ನಿಮಗೆ ಬರೋದು 90 ಡಿಗ್ರಿಯಲ್ಲಿ ತೋರಿಸುತ್ತೆ. ಆದರೆ ಅಲ್ಲಿಂದ ನೋಡೋದು ನಮ್ಗೆ ಇದೇ ಥರ ಕಾಣುತ್ತೆ. ಇವಾಗ ಏನಾಗಿದೆ ಫ್ರೆಂಡ್ಸ್, ಕ್ಯಾಮ್ರಾ ಇರೋದಲ್ಲೇ ನನಗೆ ತೋರಿಸ್ತಿರೋದು ಇಲ್ಲೇ ಫ್ರೆಂಡ್ಸ್, ಅದೇ ಥರ ತೋರಿಸುತ್ತೆ ಫ್ರೆಂಡ್ಸ್. ಇದೇನಾಗುತ್ತೆ, ಇದೇ ಥರನ ಇದನ್ನು ಯುದ್ಧ ಟ್ಯಾಂಕು ಮತ್ತು ಸಬ್ಮರೀನ್ಗಳಲ್ಲೆಲ್ಲ ಮುಂಚೆ ಎಲ್ಲ ಬಳಸ್ತಿದ್ರು. ಏನಾಗಿರುತ್ತೆ, ಅದು ಅಲ್ಲಿದ್ದರೆ ಇದು ನಮ್ಗೆ ಕೆಳಗಡೆ ತೋರಿಸಿ, ಅಂದರೆ ಕೆಳಗಡೆನೇ ಇದ್ದುಬಿಟ್ಟು ಮೇಲ್ಗಡೆ ಏನಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇದೇ ಬಂದುಬಿಟ್ಟು ಪೆರಿಸ್ಕೋಪ್ ಮಾಡಲ್.
ಮಾಡಲ್ ಆಗಿರುತ್ತೆ. ಇದು ಏನಾಗುತ್ತೆ ಸೈನ್ಸ್ ಪ್ರಾಜೆಕ್ಟಲ್ಲಿ ಬರುತ್ತೆ. ಇದೇನಾಗುತ್ತೆ ಸಣ್ಣ ಮಿಡ್ಲ್ ಸ್ಕೂಲಲ್ಲೆಲ್ಲ ಮಾಡಿರ್ಬೋದು ಫ್ರೆಂಡ್ಸ್. ಇದನ್ನೆಲ್ಲ ಪ್ರಾಜೆಕ್ಟ್ ಇದೇ ಥರ ಬರುತ್ತೆ.